ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟ ವಿವಾದ. ಪ್ರಿನ್ಸಸ್ ಹೆಸರು ಎಲ್ಲೂ ದಾಖಲೆಯಲ್ಲಿ ಇಲ್ಲ ಅನ್ನೋ ಮಾಹಿತಿ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಅಥವಾ ಕಾಂಗ್ರೆಸ್ನ ನಾಯಕರು ಉಲ್ಲೇಖ ಮಾಡ್ತಾ ಇದ್ರು. ಇದೀಗ ಪ್ರಿನ್ಸಸ್ ಹೆಸರು ಉಲ್ಲೇಖವಿರುವ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಧಾರ್ ಹಾಗೆ ಪಾಸ್ಬುಕ್ನಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ನಮೂದು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ಜೊತೆ ಈ ರಸ್ತೆಯ ನಿವಾಸಿಗಳು ಮಾತನಾಡಿದ್ದಾರೆ. ಸುಮಾರು 45 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದೇವೆ. ನಮ್ಮ ಎಲ್ಲಾ ದಾಖಲೆಗಳಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಉಲ್ಲೇಖ ಇದೆ. ಸಿಎಂ ಸಿದ್ದರಾಮಯ್ಯ ಹೆಸರು ಇಡೋದು ಸರಿಯಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಮಾತನಾಡಿದ್ದಾರೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಈ ಮಧ್ಯೆಯಲ್ಲೇ ಏಕಾಏಕಿ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕವಾಗಿ ಪ್ರಿನ್ಸಸ್ ರಸ್ತೆ ಅಂತೇಳಿ ಒಂದು ನಾಮಫಲಕವನ್ನು ಹಾಕಿದ್ರು. ಆ ಒಂದು ಫಲಕವನ್ನು ಕೂಡ ರಾತ್ರಿ ತೆಗೆದುಹಾಕಲಾಗಿದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿಗಳು ಅಂತಂದರೆ ಈ ರಸ್ತೆಗೆ ಈ ಹಿನ್ನೆಲೆ ಕೂಡ ಪ್ರಿನ್ಸಸ್ ರಸ್ತೆ ಹೆಸರು ಇತ್ತು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇರುವಂಥದ್ದು. ಸುಬೋಧ್ ಕುಮಾರ್ ನೀತಾ ಗುಪ್ತಾ ಅವರ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಪ್ರಿನ್ಸಸ್ ರೋಡ್, ಯಾದವಗಿರಿ, ಮೈಸೂರು 570002 ಅಂತೇಳಿ ಒಂದಷ್ಟು ಈಗಾಗಲೇ ಏನೋ ಆ ಒಂದು ಬೋರ್ಡನ್ನು ಹಾಕಿದ್ದಾರೆ. ಜೊತೆಗೆ ಇದರ ಪ್ರಕಾರವಾಗೂ ಕೂಡ ನಮ್ಮ ಜೊತೆಗ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ರಸ್ತೆ ನಿಮ್ಗೆ ಗೊತ್ತಿದ್ದ ವಿವಾದ ಏನಾಗ್ತಾ ಇದೆ ಅಂತ ಸರ್? ಇಲ್ಲಿ ಎಷ್ಟು ವರ್ಷದಲ್ಲಿದ್ದಾರೆ ಸರ್? ಈ ಹೆಸರು ಯಾವಾಗ ಇಲ್ಲಿದೆ ಸರ್? ನಮ್ಮ ಅತ್ತೆಯವರು ಮತ್ತು ನಮ್ಮ ಮಾವ ಅವರು ಇಲ್ಲಿ 88, 89 ಇದ್ದಾರೆ. ಅವಾಗಲಿಂದನೂ ನಮಗೆ ಗೊತ್ತಿರೋ ಮಟ್ಟದಲ್ಲಿ ಪ್ರಿನ್ಸಸ್ ರೋಡ್ ಅಂತಲೇ ಇದೆ. ಅಷ್ಟು ನಾನು ಹೇಳಬಲ್ಲೆ. ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೂ ಇತ್ತು ಏನೋ ಯಾಕೆಂದರೆ ಇವ್ರ ಮನೆಗೆ ವಾಸಕ್ಕೆ ಬಂದು 1988, 89 ಬಂದಿದ್ದು. ಅವಾಗಲಿಂದಂತೂ ಇದೆ ಸರ್. ಇವಾಗ ದಾಖಲೆಗಳಲ್ಲಿ ಯಾವುದಿದೆ ಸರ್ ಅಂತ ಈಗ ಸದ್ಯಕ್ಕೆ? ಎಲ್ಲರದು ಆಧಾರ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಪ್ರತಿಯೊಂದು ಓಕೆ ಎಲ್ಲ ಹೌದು ಎಲ್ಲದರಲ್ಲೂ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ. ಪೋಸ್ಟಲ್ ಅಡ್ರೆಸ್ ಎವ್ರಿಥಿಂಗ್ ಇಟ್ ಇಸ್ ಪ್ರಿನ್ಸಸ್ ರೋಡ್. ಎಲ್ಲ ಹೆಸರು ಕೂಡ ಹೌದು. ನೀವು ಪ್ರತಿಯೊಂದು ದಾಖಲೆಗಳು ಕೂಡ ಇದೇ ಹೆಸರು ಬರುತ್ತೆ ಸರ್? ಹೌದು, ಪ್ರಿನ್ಸಸ್ ರೋಡ್ ಯಾದವಗಿರಿ ಅಂತಾನೆ ಬರುತ್ತೆ ಇದಕ್ಕೆ. ಓಕೆ. ಆದರೂ ಕೂಡ ಈ ರಸ್ತೆ ಹೆಸರಿಲ್ಲ, ಈ ರೀತಿಯ ಚರ್ಚೆಗಳು ಹಿಡಿತಿದ್ದಾರೆ ಸರ್ ಅಂತ? ಅದು ಅವ್ರವ್ರು ಇದು, ಬಟ್ ನಾವಿರೋ ಇದರಲ್ಲಿ ಇಟ್ ಇಸ್ ಪ್ರಿನ್ಸಸ್ ರೋಡ್ ಅಂತ. ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್ ಅಂತ? ಇಲ್ಲಿಗೆ ನಮ್ಮ ಅತ್ತೆಯವ್ರು ಬಂದು, ನನ್ನ ವೈಫ್ ಮನೆ ಇದು. ಸೊ ನಮ್ಮ ಅತ್ತೆಯವರು ಇಲ್ಲಿ 88, 89 ಈ ಮನೆಯಲ್ಲಿ ಇದ್ದಾರೆ ವಾಸವಾಗಿ. ಅವತ್ತಿಂದಲೂ ಕೂಡ ಪ್ರಿನ್ಸಸ್ ಸರ್. ಅಂದರೆ ನಿಮ್ಮ ಮನೆ ಒಂದಕ್ಕೆ ಮಾತ್ರ ಹೆಸರು ಸರ್, ಬೇರೆ ಎಲ್ಲೂ ಇಲ್ಲ ಸರ್ ಅಂತ? ಅಲ್ಲ, ಇಲ್ಲಿ ಪಕ್ಕದಲ್ಲಿ ಎಲ್ಲದರಲ್ಲೂ ಅದೇ ಅಡ್ರೆಸ್ ಇರೋದು. ಓಕೆ. ಎಲ್ಲದರಲ್ಲೂ ನಾವು ಹಾಕಿದ್ದೀವಿ, ಅವ್ರು ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲ ಇದರಲ್ಲೂ ಪ್ರಿನ್ಸಸ್ ರೋಡ್ ಅಂತಾನೆ ಇರೋದು. ಏನನ್ಸುತ್ತೆ ಸರ್ ಈ ವಿವಾದಗಳನ್ನ ನೋಡ್ತಾ ಇದ್ದಾರೆ ಸರ್? ಸೊ ದಟ್ ಇಸ್ ಅಪ್ ಟು ದ ಗೌರ್ಮೆಂಟ್ ಆ್ಯಂಡ್ ದ ಜನಗಳಿಗೆ ಡಿಸೈಡ್ ಮಾಡಲಿಕ್ಕೆ. ಯಾಕಂದರೆ ಈಗ ಹೆಸರು ಬದಲಾವಣೆ ಮಾಡೋಕ್ಕೋಸ್ಕರ ಮುಂದಾಗ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ ಅನ್ನೋ ಚರ್ಚೆಗಳು ಸರ್? ಅದನ್ನ ಹೇಗೆ ನಾವು ಹೇಳೋದು? ಸರಿ, ಕೆಲವ್ರಿಗೆ ಅದು ಸರಿ ಅನ್ನಿಸುತ್ತೆ, ಅವ್ರ ಹೆಸರು ಸಿದ್ದರಾಮಯ್ಯನವರು CM ಅವ್ರ ಹೆಸರಲ್ಲಿ ಮಾಡಬೇಕು ಅಂತ. ಕೆಲವ್ರಿಗೆ ಹಳೇದಿರಲಿ ಅಂತ ಅಂದ್ಬಿಟ್ಟು. ಸೊ ಪರ ಮತ್ತು ವಿರೋಧ ಇದ್ದೇ ಇರುತ್ತೆ. ಇಟ್ ಇಸ್ ಆಲ್ ಲೆಫ್ಟ್ ಟು ದ ಅವ್ರವ್ರ ಇದಕ್ಕೆ ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತೆ ದಟ್ ವಿಲ್ ಬಿ. ಮಹಾರಾಜರು ಕೂಡ ಈ ರಸ್ತೆಯಲ್ಲಿ ಸಾಕಷ್ಟು ಜಾಗವನ್ನು ಗುರುತು ಮಾಡಿ ಇಟ್ಟಿದ್ರು ಸರ್ ಇಲ್ಲೇನೆ. ಹೌದು, ಬಟ್ ಈಗ ಸರ್ಕಾರ ಇರಬೇಕಾದ್ರೆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅದೇ ಫೈನಲ್ ಅಲ್ಲ. ನಾವೇನು ಅದನ್ನು ಹೇಳಲಿಕ್ಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ಈ ಮನೆಯ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಈ ಹಿಂದೆ ನಾವು ಕೂಡ 1980 ಕೂಡ ಇಲ್ಲೇ ಇದೇ ಮನೇಲಿ ವಾಸ ಮಾಡ್ತೇವೆ. ನಮಗೆ ಪ್ರತಿಯೊಂದು ಪೋಸ್ಟಲ್ ಅಡ್ರೆಸ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ರತಿಯೊಂದಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಇಲ್ದೇ ಕೂಡ ಉಲ್ಲೇಖ ಆಗಿದೆ ಎನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ವಿವಾದದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದಿಲ್ಲ, ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದು ಅವರಿಗೆ ಬಿಟ್ಟಿದ್ದವರು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಖುದ್ದು ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ಇನ್ಫ್ಯಾಕ್ಟ್ ಇದೇ ವಿಚಾರ ಚರ್ಚೆಗೆ ಒಳಪಡಿಸಿದಾಗಲೂ ಕಾಂಗ್ರೆಸ್ ವಕ್ತಾರರಿಂದ ಹಿಡಿದು ರಿಯಾಕ್ಷನ್ ಕೇಳಿದಾಗ ಕಾಂಗ್ರೆಸ್ನ ನಾಯಕರವರೆಗೂ ಹೇಳ್ತಿದ್ದದ್ದು ಒಂದೇ ಮಾತು, ಪ್ರಿನ್ಸಸ್ ರಸ್ತೆ ಅಂತೇಳಿ ಯಾವುದೇ ದಾಖಲೆಯಲ್ಲಿಲ್ಲ, ಆ ರಸ್ತೆಗೆ ಅಸಲಿಗೆ ಹೆಸರೇ ಇಲ್ಲ, ಹೀಗಾಗಿ ಸಿದ್ದರಾಮಯ್ಯನವರ ಹೆಸರಿಡುವ ಪ್ರಸ್ತಾಪ ಅಂತ ಹೇಳಿ. ಆದರೆ ಈಗ ಅನೇಕ ದಾಖಲೆಗಳು ಲಭ್ಯವಾಗ್ತಾ ಇದೆ, ಸರ್ಕಾರಿ ಡಾಕ್ಯುಮೆಂಟ್ಗಳು ಲಭ್ಯವಾಗ್ತಾ ಇದೆ ಪ್ರಿನ್ಸಸ್ ರಸ್ತೆ ಅನ್ನೋದಕ್ಕೆ. ಸ್ಥಳೀಯರು ಏನು ಹೇಳ್ತಾರೆ ಈ ಬಗ್ಗೆ? ಸ್ಮಿತಾ, ಈಗಾಗಲೇ KRS ರಸ್ತೆಗೆ
ಸಿದ್ದರಾಮಯ್ಯನವರ ಹೆಸರಿಡುವ ಬಗ್ಗೆ ಸಾಕಷ್ಟು ಪರ ವಿರೋಧದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ನವರು ಕೂಡ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ಟೇ ಇಡ್ತೀವಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಯದುವೀರವರು ಕೂಡ ಈಗಾಗಲೇ ಯಾವುದೇ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ, ಬೇರೆ ರಸ್ತೆಗೆ ಹೆಸರಿಟ್ಕೊಳ್ಳಿ, ಆ ರಸ್ತೆಯ ಹೆಸರನ್ನು ಬದಲಾವಣೆ ಮಾಡೋದು ಬೇಡ ಅಂತೇಳಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಆ ರಸ್ತೆಯಲ್ಲಿ ಬರುವಂತಹ ನೇಹಾ ಗುಪ್ತಾ ಅವರ ಮನೆ ಏನಿದೆ, ಅವರ ಕುಟುಂಬಸ್ಥರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಮನೆ ಮುಂಭಾಗದಲ್ಲಿ ಹಾಕಿರುವಂತಹ ಗೇಟ್ಗೆ ಒಂದು ಅಡ್ರೆಸ್ ಎಲ್ಲ ಹಾಕಿದ್ದಾರೆ. ಆ ಅಡ್ರೆಸ್ಸಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಪ್ರಿನ್ಸಸ್ ರಸ್ತೆ ಅಂತೇಳಿ ಕೂಡ ಆ ಒಂದು ಬೋರ್ಡ್ನಲ್ಲೂ ಕೂಡ ಹಾಕಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಎಲ್ಲ ದಾಖಲಾತಿಗಳು, ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ನ ಸ್ಟೇಟ್ಮೆಂಟ್ ಇರ್ಬೋದು, ಅವರ ಪಾಸ್ಪೋರ್ಟ್ ಇರ್ಬೋದು, ಎಲ್ಲದಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತೇಳಿ ಉಲ್ಲೇಖ ಆಗಿದೆ. ಅವರು 45 ವರ್ಷಗಳಿಂದಲೂ ಕೂಡ ಆ ಒಂದು ರಸ್ತೆಯ ಬರುವಂತಹ ಮನೆಯಲ್ಲಿದ್ದಾರೆ. ಸೊ ಹೀಗಾಗಿ ಅವರೇ ಹೇಳೋ ಪ್ರಕಾರವಾಗಿಯೇ ಈ ಹಿಲ್ಲೆಯಿಂದಲೂ ಕೂಡ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿದೆ. ಸೊ ಹೀಗಾಗಿ ಅಂದರೆ ಮೈಸೂರು ಮಹಾರಾಜರ ಕೊಡುಗೆ ಸಾಕಷ್ಟಿದೆ ಮೈಸೂರಿಗೆ. ಸೊ ಹೀಗಾಗಿ ಅವರ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದು ಬೇಡ, ನಾವು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ದಾಖಲೆಗಳನ್ನ ಕೊಡ್ತಾ ಇಲ್ಲ. ಸರ್ಕಾರದ ಅಧಿಕೃತ ಪೋಸ್ಟಲ್ ಅಡ್ರೆಸ್ ಏನಿದೆ ಆ ಅಡ್ರೆಸ್ನ ದಾಖಲೆಗಳೆಲ್ಲ ನಿಮಗೆ ತೋರಿಸ್ತಾ ಇರುವುದು. ಸೊ ಈಗ ಅಂತೇಳಿ ಈಗಾಗಲೇ ಅವರ ಕುಟುಂಬಸ್ಥರಿರೋದ ನೇಹಾ ಇರ್ಬೋದು, ಜೊತೆಗೆ ಸಾಗರ್ ಇಬ್ಬರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಸೊ ಹೀಗಾಗಿ ಈ ಹಿನ್ನೆಲೆ ಈಗಾಗಲೇ ನಗರ ಪಾಲಿಕೆ ಆಯುಕ್ತರು ಕೂಡ ಒಂದು ಮಾತಲ್ಲಿ ಹೇಳ್ತಾ ಇದ್ರು, 1964ರಿಂದ 2024 ಕೂಡ ದಾಖಲೆಗಳಲ್ಲಿ ಆ ಹೆಸರು ಉಲ್ಲೇಖ ಇಲ್ಲ ಅಂತ ಹೇಳಿದರು. ಸೊ ಈಗ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರವಾಗಿಯೇ ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಹೆಸರಿದ್ರೂ ಕೂಡ ಅದನ್ನು ಮರುನಾಮಕರಣ ಮಾಡ್ತಾರಾ ಅಥವಾ ಆ ಗೆಜೆಟಿಯರಲ್ಲಿ ಯಾವುದೇ ರೀತಿಯಾದಂತಹ ಹೆಸರಿಲ್ಲ ಅಂತೇಳಿ ಆ ರಸ್ತೆಗೆ ಹೆಸರನ್ನು ಸಿದ್ದರಾಮಯ್ಯವರ ಆರೋಗ್ಯ ಮಾರ್ಗ ಅಂತ ಹೆಸರಿಡ್ತಾರಾ? ಸೊ ಕಾದು ನೋಡಬೇಕಾಗುತ್ತೆ. ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಸ್ಮಿತಾ. ಧನ್ಯವಾದ ವಿನೋದ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟ ವಿವಾದ, ಪ್ರಿನ್ಸಸ್ ಹೆಸರು ಎಲ್ಲೂ ದಾಖಲೆಯಲ್ಲಿ ಇಲ್ಲ ಅನ್ನೋ ಮಾಹಿತಿ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಅಥವಾ ಕಾಂಗ್ರೆಸ್ನ ನಾಯಕರು ಉಲ್ಲೇಖ ಮಾಡ್ತಾ ಇದ್ರು. ಇದೀಗ ಪ್ರಿನ್ಸಸ್ ಹೆಸರು ಉಲ್ಲೇಖವಿರುವ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಧಾರ್ ಹಾಗೆ ಪಾಸ್ಬುಕ್ನಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ನಮೂದು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ಜೊತೆ ಈ ರಸ್ತೆಯ ನಿವಾಸಿಗಳು ಮಾತನಾಡಿದ್ದಾರೆ. ಸುಮಾರು 45 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದೇವೆ. ನಮ್ಮ ಎಲ್ಲಾ ದಾಖಲೆಗಳಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಉಲ್ಲೇಖ ಇದೆ. ಸಿಎಂ ಸಿದ್ದರಾಮಯ್ಯ ಹೆಸರು ಇಡೋದು ಸರಿಯಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಮಾತನಾಡಿದ್ದಾರೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಈ ಮಧ್ಯೆಯಲ್ಲೇ ಏಕಾಏಕಿ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕವಾಗಿ ಪ್ರಿನ್ಸಸ್ ರಸ್ತೆ ಅಂತೇಳಿ ಒಂದು ನಾಮಫಲಕವನ್ನು ಹಾಕಿದ್ರು. ಆ ಒಂದು ಫಲಕವನ್ನು ಕೂಡ ರಾತ್ರಿ ತೆಗೆದುಹಾಕಲಾಗಿದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿಗಳು ಅಂತಂದರೆ ಈ ರಸ್ತೆಗೆ ಈ ಹಿನ್ನೆಲೆ ಕೂಡ ಪ್ರಿನ್ಸಸ್ ರಸ್ತೆ ಹೆಸರು ಇತ್ತು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇರುವಂಥದ್ದು. ಸುಬೋಧ್ ಕುಮಾರ್ ನೇಹಾ ಗುಪ್ತಾ ಅವರ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಪ್ರಿನ್ಸಸ್ ರೋಡ್, ಯಾದವಗಿರಿ, ಮೈಸೂರು 570002 ಅಂತೇಳಿ ಒಂದಷ್ಟು ಈಗಾಗಲೇ ಏನೋ ಆ ಒಂದು ಬೋರ್ಡನ್ನು ಹಾಕಿದ್ದಾರೆ. ಜೊತೆಗೆ ಇದರ ಪ್ರಕಾರವಾಗೂ ಕೂಡ ನಮ್ಮ ಜೊತೆಗ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ರಸ್ತೆ ನಿಮ್ಗೆ ಗೊತ್ತಿದ್ದ ಸರ್ ವಿವಾದ ಏನಾಗ್ತಾ ಇದೆ ಅಂತ ಸರ್? ಇಲ್ಲಿ ಎಷ್ಟು ವರ್ಷದಲ್ಲಿದ್ದಾರೆ ಸರ್? ಈ ಹೆಸರು ಯಾವಾಗ ಇಲ್ಲಿದೆ ಸರ್? ನಮ್ಮ ಅತ್ತೆಯವರು ಮತ್ತು ನಮ್ಮ ಮಾವ ಅವರು ಇಲ್ಲಿ 88, 89 ಇದ್ದಾರೆ. ಅವಾಗಲಿಂದನೂ ನಮಗೆ ಗೊತ್ತಿರೋ ಮಟ್ಟದಲ್ಲಿ ಪ್ರಿನ್ಸಸ್ ರೋಡ್ ಅಂತಲೇ ಇದೆ. ಅಷ್ಟು ನಾನು ಹೇಳಬಲ್ಲೆ. ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೂ ಇತ್ತು ಏನೋ ಯಾಕೆಂದರೆ ಇವ್ರ ಮನೆಗೆ ವಾಸಕ್ಕೆ ಬಂದು 1988, 89 ಬಂದಿದ್ದು. ಅವಾಗಲಿಂದಂತೂ ಇದೆ ಸರ್. ಇವಾಗ ದಾಖಲೆಗಳಲ್ಲಿ ಯಾವುದಿದೆ ಸರ್ ಅಂತ ಈಗ ಸದ್ಯಕ್ಕೆ? ಎಲ್ಲರದು ಆಧಾರ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಪ್ರತಿಯೊಂದು ಓಕೆ ಎಲ್ಲ ಹೌದು ಎಲ್ಲದರಲ್ಲೂ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ. ಪೋಸ್ಟಲ್ ಅಡ್ರೆಸ್ ಎವ್ರಿಥಿಂಗ್ ಇಟ್ ಇಸ್ ಪ್ರಿನ್ಸಸ್ ರೋಡ್. ಎಲ್ಲ ಹೆಸರು ಕೂಡ ಹೌದು. ನೀವು ಪ್ರತಿಯೊಂದು ದಾಖಲೆಗಳು ಕೂಡ ಇದೇ ಹೆಸರು ಬರುತ್ತೆ ಸರ್? ಹೌದು, ಪ್ರಿನ್ಸಸ್ ರೋಡ್ ಯಾದವಗಿರಿ ಅಂತಾನೆ ಬರುತ್ತೆ ಇದಕ್ಕೆ. ಓಕೆ. ಆದರೂ ಕೂಡ ಈ ರಸ್ತೆ ಹೆಸರಿಲ್ಲ, ಈ ರೀತಿಯ ಚರ್ಚೆಗಳು ನಡೀತಿದ್ದಾರೆ ಸರ್ ಅಂತ? ಅದು ಅವ್ರವ್ರ ಇದು, ಬಟ್ ನಾವಿರೋ ಇದರಲ್ಲಿ ಇಟ್ ಇಸ್ ಪ್ರಿನ್ಸಸ್ ರೋಡ್ ಅಂತ. ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್ ಅಂತ ಇಲ್ಲಿಗೆ? ನಮ್ಮ ಅತ್ತೆಯವ್ರು ಬಂದು, ನನ್ನ ವೈಫ್ ಮನೆ ಇದು. ಓಕೆ. ಸೊ ನಮ್ಮ ಅತ್ತೆಯವರು ಇಲ್ಲಿ 88, 89 ಈ ಮನೆಯಲ್ಲಿ ಇದ್ದಾರೆ ವಾಸವಾಗಿ. ಅವತ್ತಿಂದಲೂ ಕೂಡ ಪ್ರಿನ್ಸಸ್ ಸರ್. ಅಂದರೆ ನಿಮ್ಮ ಮನೆ ಒಂದಕ್ಕೆ ಮಾತ್ರ ಹೆಸರು ಸರ್, ಬೇರೆ ಎಲ್ಲೂ ಇಲ್ಲ ಸರ್ ಅಂತ? ಅಲ್ಲ, ಇಲ್ಲಿ ಪಕ್ಕದಲ್ಲಿ ಎಲ್ಲದರಲ್ಲೂ ಅದೇ ಅಡ್ರೆಸ್ ಇರೋದು. ಓಕೆ. ಎಲ್ಲದರಲ್ಲೂ ನಾವು ಹಾಕಿದ್ದೀವಿ, ಅವ್ರು ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲ ಇದರಲ್ಲೂ ಪ್ರಿನ್ಸಸ್ ರೋಡ್ ಅಂತಾನೆ ಇರೋದು.
ಏನು ಅನ್ಸುತ್ತೆ ಸರ್ ಈ ವಿವಾದಗಳನ್ನ ನೋಡ್ತಾ ಇದ್ದಾರೆ ಸರ್? ಸೊ ದಟ್ ಈಸ್ ಅಪ್ ಟು ದ ಗೌರ್ಮೆಂಟ್ ಆ್ಯಂಡ್ ದ ಜನಗಳಿಗೆ ಡಿಸೈಡ್ ಮಾಡಲಿಕ್ಕೆ. ಯಾಕಂದರೆ ಈಗ ಹೆಸರು ಬದಲಾವಣೆ ಮಾಡೋಕ್ಕೋಸ್ಕರ ಮುಂದಾಗ್ತಾ ಇದ್ದಾರೆ. ಈ ಸರಿನಾ ತಪ್ಪಾ ಅನ್ನೋ ಚರ್ಚೆಗಳು ಸರ್? ಅದನ್ನ ಹೇಗೆ ನಾವು ಹೇಳೋದು? ಸರಿ, ಕೆಲವ್ರಿಗೆ ಅದು ಸರಿ ಅನ್ನಿಸುತ್ತೆ, ಅವ್ರ ಹೆಸರು ಸಿದ್ದರಾಮಯ್ಯನವರು CM ಅವ್ರ ಹೆಸರಲ್ಲಿ ಮಾಡಬೇಕು ಅಂತ. ಕೆಲವ್ರಿಗೆ ಹಳೇದು ಇರಲಿ ಅಂತ ಅಂದ್ಬಿಟ್ಟು. ಸೊ ಪರ ಮತ್ತು ವಿರೋಧ ಇದ್ದೇ ಇರುತ್ತೆ. ಇಟ್ ಇಸ್ ಆಲ್ ಲೆಫ್ಟ್ ಟು ದ ಅವ್ರವ್ರ ಇದಕ್ಕೆ ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತೆ ದಟ್ ವಿಲ್ ಬಿ. ಮಹಾರಾಜರು ಕೂಡ ಈ ರಸ್ತೆಯಲ್ಲಿ ಸಾಕಷ್ಟು ಜಾಗವನ್ನು ಗುರುತು ಮಾಡಿ ಇಟ್ಟಿದ್ರು ಸರಿ ಇಲ್ಲೇ. ಹೌದು, ಬಟ್ ಈಗ ಸರ್ಕಾರ ಇರಬೇಕಾದ್ರೆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅದೇ ಫೈನಲ್ ಅಲ್ಲ, ನಾವೇನು ಅದನ್ನು ಹೇಳಲಿಕ್ಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ಈ ಮನೆಯ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಈ ಹಿಂದೆ ನಾವು ಕೂಡ 1980 ಕೂಡ ಇಲ್ಲೇ ಇದೇ ಮನೇಲಿ ವಾಸ ಮಾಡ್ತೀವಿ. ನಮಗೆ ಪ್ರತಿಯೊಂದು ಪೋಸ್ಟಲ್ ಅಡ್ರೆಸ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ರತಿಯೊಂದಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಇಲ್ಲದೆ ಕೂಡ ಉಲ್ಲೇಖ ಆಗಿದೆ ಎನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ವಿವಾದದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದಿಲ್ಲ, ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದು ಅವರಿಗೆ ಬಿಟ್ಟಿದ್ದವರು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲಿ, ಕನ್ನಡ, ಮೈಸೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಖುದ್ದು ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ಇನ್ಫ್ಯಾಕ್ಟ್ ಇದೇ ವಿಚಾರ ಚರ್ಚೆಗೆ ಒಳಪಡಿಸಿದಾಗಲೂ ಕಾಂಗ್ರೆಸ್ ವಕ್ತಾರರಿಂದ ಹಿಡಿದು ರಿಯಾಕ್ಷನ್ ಕೇಳಿದಾಗ ಕಾಂಗ್ರೆಸ್ನ ನಾಯಕರವರೆಗೂ ಹೇಳ್ತಿದ್ದದ್ದು ಒಂದೇ ಮಾತು, ಪ್ರಿನ್ಸಸ್ ರಸ್ತೆ ಅಂತೇಳಿ ಯಾವುದೇ ದಾಖಲೆಯಲ್ಲಿಲ್ಲ, ಆ ರಸ್ತೆಗೆ ಅಸಲಿಗೆ ಹೆಸರೇ ಇಲ್ಲ, ಹೀಗಾಗಿ ಸಿದ್ದರಾಮಯ್ಯನವರ ಹೆಸರಿಡುವ ಪ್ರಸ್ತಾಪ ಅಂತ ಹೇಳಿ. ಆದರೆ ಈಗ ಅನೇಕ ದಾಖಲೆಗಳು ಲಭ್ಯವಾಗ್ತಾ ಇದೆ, ಸರ್ಕಾರಿ ಡಾಕ್ಯುಮೆಂಟ್ಗಳು ಲಭ್ಯವಾಗ್ತಾ ಇದೆ ಪ್ರಿನ್ಸಸ್ ರಸ್ತೆ ಅನ್ನೋದಕ್ಕೆ. ಸ್ಥಳೀಯರು ಏನು ಹೇಳ್ತಾರೆ ಈ ಬಗ್ಗೆ? ಸ್ಮಿತಾ, ಈಗಾಗಲೇ ಇನ್ನು KRS ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ಬಗ್ಗೆ ಸಾಕಷ್ಟು ಪರ ವಿರೋಧದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ನವರು ಕೂಡ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ಟೇ ಇಡ್ತೀವಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಯದುವೀರವರು ಕೂಡ ಈಗಾಗಲೇ ಯಾವುದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ, ಬೇರೆ ರಸ್ತೆಗೆ ಹೆಸರಿಟ್ಕೊಳ್ಳಿ, ಆ ರಸ್ತೆಯ ಹೆಸರನ್ನು ಬದಲಾವಣೆ ಮಾಡೋದು ಬೇಡ ಅಂತೇಳಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಆ ರಸ್ತೆಯಲ್ಲಿ ಬರುವಂತಹ ನೇಹಾ ಗುಪ್ತಾ ಅವರ ಮನೆ ಏನಿದೆ, ಅವರ ಕುಟುಂಬಸ್ಥರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಮನೆ ಮುಂಭಾಗದಲ್ಲಿ ಹಾಕಿರುವಂತಹ ಗೇಟ್ಗೆ ಒಂದು ಅಡ್ರೆಸ್ ಅಲ್ಲಿ ಹಾಕಿದ್ದಾರೆ. ಆ ಅಡ್ರೆಸ್ಸಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಪ್ರಿನ್ಸಸ್ ರಸ್ತೆ ಅಂತೇಳಿ ಕೂಡ ಆ ಒಂದು ಬೋರ್ಡ್ನಲ್ಲೂ ಕೂಡ ಹಾಕಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಎಲ್ಲ ದಾಖಲಾತಿಗಳು, ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ನ ಸ್ಟೇಟ್ಮೆಂಟ್ ಇರ್ಬೋದು, ಅವರ ಪಾಸ್ಪೋರ್ಟ್ ಇರ್ಬೋದು, ಎಲ್ಲದಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತೇಳಿ ಉಲ್ಲೇಖ ಆಗಿದೆ. ಅವರು 45 ವರ್ಷಗಳಿಂದಲೂ ಕೂಡ ಆ ಒಂದು ರಸ್ತೆಯ ಬರುವಂತಹ ಮನೆಯಲ್ಲಿದ್ದಾರೆ. ಸೊ ಹೀಗಾಗಿ ಅವರೇ ಹೇಳೋ ಪ್ರಕಾರವಾಗಿಯೇ ಈ ಹಿಂದೆಯಿಂದಲೂ ಕೂಡ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿದೆ. ಸೊ ಹೀಗಾಗಿ ಅಂದರೆ ಮೈಸೂರು ಮಹಾರಾಜರ ಕೊಡುಗೆ ಸಾಕಷ್ಟಿದೆ ಮೈಸೂರಿಗೆ. ಸೊ ಹೀಗಾಗಿ ಅವರ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದು ಬೇಡ, ನಾವು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ದಾಖಲೆಗಳನ್ನ ಕೊಡ್ತಾ ಇಲ್ಲ, ಸರ್ಕಾರದ ಅಧಿಕೃತ ಪೋಸ್ಟಲ್ ಅಡ್ರೆಸ್ ಏನಿದೆ ಆ ಅಡ್ರೆಸ್ನ ದಾಖಲೆಗಳೆಲ್ಲ ನಿಮಗೆ ತೋರಿಸ್ತಾ ಇರೋದು. ಸೊ ಈಗ ಅಂತೇಳಿ ಈಗಾಗಲೇ ಅವರ ಕುಟುಂಬಸ್ಥರಿರೋದ ನೇಹಾ ಇರ್ಬೋದು, ಜೊತೆಗೆ ಸಾಗರ್ ಇಬ್ಬರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಸೊ ಹೀಗಾಗಿ ಈ ಹಿನ್ನೆಲೆ ಈಗಾಗಲೇ ನಗರ ಪಾಲಿಕೆ ಆಯುಕ್ತರು ಕೂಡ ಒಂದು ಮಾತಲ್ಲಿ ಹೇಳ್ತಾ ಇದ್ರು, 1964ರಿಂದ 2024 ಕೂಡ ದಾಖಲೆಗಳಲ್ಲಿ ಆ ಹೆಸರು ಉಲ್ಲೇಖ ಇಲ್ಲ ಅಂತ ಹೇಳಿದರು. ಸೊ ಈಗ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರವಾಗಿಯೇ ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಹೆಸರಿದ್ರೂ ಕೂಡ ಅದನ್ನು ಮರುನಾಮಕರಣ ಮಾಡ್ತಾರಾ ಅಥವಾ ಆ ಗೆಜೆಟಿಯರಲ್ಲಿ ಯಾವುದೇ ರೀತಿಯಾದಂತಹ ಹೆಸರಿಲ್ಲ ಅಂತೇಳಿ ಆ ರಸ್ತೆಗೆ ಹೆಸರನ್ನು ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅಂತ ಹೆಸರಿಡ್ತಾರಾ? ಸೊ ಕಾದು ನೋಡಬೇಕಾಗುತ್ತೆ. ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.